ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಾಯತ್ರಿ ಅಮ್ಮ ಕನ್ನಡ ಲಾಗ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೊಂದು ಗುಡ್ ನ್ಯೂಸ್ ಹೇಳ್ತೀನಿ. ಸೊ ಆ ಗುಡ್ ನ್ಯೂಸ್ ಏನು ಅಂತ ಗೊತ್ತಾಗಬೇಕಂದ್ರೆ ವಿಡಿಯೋ ಪೂರ್ತಿ ನೋಡಿ, ಸ್ಕಿಪ್ ಮಾಡ್ತೀರಾ, ಮಿಸ್ ಮಾಡ್ತೀರಾ. ಸೊ ಇವತ್ತು ಮಾರ್ನಿಂಗ್ ಟಿಫನ್ ನಾನು ಟೊಮೊಟೊ ಗೊಜ್ಜು ಮಾಡ್ಕೊತಾ ಇದ್ದೀನಿ. ಸೊ ಟೊಮೊಟೊ ಜಾಸ್ತಿ ಇದ್ದಾವೆ. ಇದು ನಾವು ದುಡ್ಡು ಕೊಟ್ಟು ತಂದಿರೋದಲ್ಲ. ಸೊ ನನ್ನ ಹಸ್ಬೆಂಡ್ ಫ್ರೆಂಡು ಹೊಲದಲ್ಲಿ, ಸೊ ಅವ್ರು ಕೊಟ್ಟಿರೋದು. ತುಂಬ ಜಾಸ್ತಿ ತಂದಿದ್ದಾರೆ ಟೊಮೊಟೊ. ಸೊ ಅದಕ್ಕೆ ಬರೀ ಟೊಮೊಟೊ ಗೊಜ್ಜು, ಟೊಮೊಟೊ ರಸ, ಸಾಂಬಾರು ಇದೇ ಆಗೋಯ್ತು ನಮ್ಮ ಮನೆಯಲ್ಲಿ. ಸೊ ಕೊತ್ತಂಬರಿ ಎಲ್ಲ ಉಜ್ಜಿಸ್ಕೊಂಡು ಟೊಮೊಟೊ ಗೊಜ್ಜು ಮಾಡಿಕೊಂಡೆ. ಸೊ ಅನ್ನ ಟೊಮೊಟೊ ಗೊಜ್ಜು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಟೇಸ್ಟು. ಸೊ ನನ್ನ ಹಸ್ಬೆಂಡ್ ತಿಂತಾ ಇದ್ದಾರೆ, ಇಲ್ಲಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ನಾನು ವೀಡಿಯೋ ಮಾಡುವಾಗ ಹೇಗೆ ಗುರಾಯಿಸ್ತಾರೆ ನೋಡಿ ನಮ್ಮವರು. ಸೊ ನಾನು ಆದಷ್ಟು ನಮ್ಮೂರು ಅಂತಲೇ ಕರಿತೀನಿ. ಸೊ ಅದೇನೋ ಒಂಥರ ಫೀಲ್ ಚೆನ್ನಾಗಿರುತ್ತೆ ನಮ್ಮೂರು ಅಂತ ಕರೆಯೋಕ್ಕೆ. ನೋಡಿ ಹೇಗೆ ಗುರಾಯಿಸ್ತಾರೆ ಅಂತ ಅಂದ್ಬಿಟ್ಟು. ಅವ್ರಿಗೆ ವೀಡಿಯೋದಲ್ಲಿ ಕರಿಬಾರ್ದು, ಅವ್ರನ್ನ ವೀಡಿಯೋ ಮಾಡಿ ತೋರಿಸ್ಬಾರ್ದು. ಮಾಡ್ಕೊ ಅಂತ ಬೇಕೆ ಆದರೆ ಹೇಳ್ತಾರೆ. ನಾನು ಯಾವಾಗಾದರೂ ಕೇಳಿದಾಗ ಯಾರು ಬೇಡ ಅಂದರು ಮಾಡ್ಕೊ ವೀಡಿಯೋ ಅಂತ ಹೇಳ್ತಾರೆ. ಬಟ್ ಏನು ಅಂದರೆ ವೀಡಿಯೋಗೆ ಬನ್ನಿ ಮಾತಾಡಿ ಅಂತ ಹೇಳ್ಬಾರ್ದಂತೆ. ಹಾಗೆ ನನ್ನ ಹಸ್ಬೆಂಡು ಯಾಕೆ ವೀಡಿಯೋದಲ್ಲಿ ಬರೋಲ್ಲ ಅಂದರೆ ವ್ಯೂಸ್ ಬರೋಲ್ಲ ಅಂತ. ನೀವು ಬನ್ನಿರಿ ವ್ಯೂಸ್ ಬರುತ್ತೆ ಅಂತ ನಾನು ಹೇಳ್ತೀನಿ. ಇಲ್ಲ ವ್ಯೂಸ್ ಬರೋಲ್ಲ ಹೋಗು ಅಂತ ಅಂದ್ಬಿಟ್ಟು ಅವ್ರು ಬರೋದಿಲ್ಲ. ಸೊ ಇನ್ನೊಂದು ಸ್ವಲ್ಪ ದಿವಸ ವ್ಯೂಸ್ ಜಾಸ್ತಿ ಆಗಲಿ, ಅವಾಗ ನಾನು ಅವ್ರ ಜೊತೆ ಬನ್ನಿ ಇವಾಗ ವ್ಯೂಸ್ ಬರ್ತಾಯಿದೆ ವೀಡಿಯೋಗೆ ಬನ್ನಿ ಅಂತ ಹೇಳ್ತೀನಿ. ಸೊ ಇವಾಗ ರೆಡಿ ಆಗಿಬಿಟ್ಟು ನಾವು ಎಲ್ಲಿ ಹೋಗ್ತಾಯಿದ್ದೀವಿ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಸೊ ನಾನಿವಾಗ ರೆಡಿ ಆಗಿಬಿಟ್ಟು ಎಲ್ಲಿಗೆ ಹೋಗ್ತಾಯಿದ್ದೀವಿ ನಾವು ಅಂತಂದರೆ, ನಮ್ಮೂರಲ್ಲಿರೋದು ಒಂದು ಸ್ಕೂಲ್ ಇದೆ. ನಮ್ಮೂರಲ್ಲಿ ಪ್ರೈಮರಿ ಸ್ಕೂಲ್ ಇದೆ. ಸೊ ನಾನು ಪ್ರೈಮರಿ ಸ್ಕೂಲ್ಗೆ ಟೀಚರ್ ಆಗೋಕ್ಕೆ ಟ್ರೈ ಮಾಡ್ತಾಯಿದ್ದೆ. ಅಂದರೆ ನನ್ನ ಹಸ್ಬೆಂಡು ನೋಡ್ತಾಯಿದ್ರು ಓಪನ್ ಆಗಲಿ ಇರೋ ಸ್ಕೂಲಲ್ಲಿ ಒಂದು ಮಾತು ಕೇಳ್ತೀನಿ ಅಂತ. ಯಾಕಂದರೆ ಅಲ್ಲಿ ಇದಿರಬೇಕಲ್ವ, ಟೀಚರ್ಗೆ ಹೋಗೋಕ್ಕೆ ಅಲ್ಲಿ ಪೋಸ್ಟ್ ಇರಬೇಕಲ್ವ. ಸೊ ಏನೋ ನನ್ನ ಅದೃಷ್ಟನ ಏನೋ ಗೊತ್ತಿಲ್ಲ, ಯಾರೋ ಒಬ್ಬರು ಟೀಚರು ಅವರು ಕೆಲಸ ಬಿಟ್ಟು ಸಿಟಿಗೆ ಹೋಗಿದ್ದಾರಂತೆ. ಸೊ ಆ ಪ್ಲೇಸ್ಗೆ ನನ್ನ ಮಾತಾಡೋಕ್ಕೆ ಇವಾಗ ಹೋಗ್ತಾಯಿದ್ದೀವಿ. ಇಂಟರ್ವ್ಯೂ ಇದೆ. ಸೊ ಇದೇ ಗುಡ್ ನ್ಯೂಸು, ನನಗೆ ಟೀಚರಾಗಿ ಕೆಲಸ ಸಿಗ್ತಾಯಿದೆ. ಸೊ ಯಾರೆಲ್ಲ ನನಗೆ ಕಮೆಂಟ್ ಮಾಡಿದ್ರು ನಿಮ್ಗೆ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಬ್ಲೆಸ್ ಮಾಡಿದ್ರು. ಸೊ ನಿಮ್ಮಿಂದಲೇ ಇವಾಗ ನನಗೊಂದು ಒಳ್ಳೆ ಕೆಲಸ ಸಿಗ್ತಾಯಿದೆ. ಹಾಗೆ ದೇವ್ರ ದಯ ಸ್ವಲ್ಪ ನನ್ನ ಮೇಲೇನು ಕರುಣೆ ತೋರಿಸಿದ್ದಾರೆ ದೇವರು. ಸೊ ಹೋಗಿ ಇಂಟರ್ವ್ಯೂನ ಮುಗಿಸ್ಕೊಂಡು ಬಂದೆ. ಫಸ್ಟೇ ಯಾಕೆ ಸ್ಕೂಲು ಅವೆಲ್ಲ ವೀಡಿಯೋದಲ್ಲಿ ತೋರಿಸೋದು ಅಂತ ಸುಮ್ಮನಾಗೋದು. ನನಗೂ ಒಂದು ಸ್ವಲ್ಪ ಟೆನ್ಷನ್ ಇತ್ತು ಇಂಟರ್ವ್ಯೂವಲ್ಲಿ ಏನೇನು ಕೇಳ್ತಾರೆ ಅಂತ. ಸೊ ಏನು ಜಾಬ್ ಅಂತ ಗೊತ್ತಾಯ್ತಲ್ಲ, ಇಂಟರ್ವ್ಯೂವಲ್ಲಿ ಏನೇನು ಕೇಳಿದ್ರು ಅನ್ನೋದನ್ನ ನಾನು ಅದನ್ನೇ ಹೇಳ್ತೀನಿ ಮುಂದಕ್ಕೆ ವೀಡಿಯೋದಲ್ಲಿ ನೋಡಿ. ಸೊ ನನ್ನ ಮಗಳು ಇಲ್ಲಿ ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ. ನಂಗಾಕು ಬಲೂನು. ಡೋರ್ ಏನು ಬೇಡ, ಸುಮ್ಮನೆ ಇರೋ. ಡೋರ್ ಹಾಕ್ಬೇಡ. ಕೊಡು ನಂಗೆ ಬಲೂನ್ ಕೊಡು. ಆಡು ಬಲೂನಲ್ಲಿ ಹೆಂಗೆ ಆಟ ಆಡ್ತೀಯ. ಹೊಡ್ಕೊಂಬೇಡ ಆಟ ಆಡು ಅಂದರೆ ಹೊಡ್ಕೊತೀಯ. ಏಯ್ ಇಲ್ಲೇ ಏನದ ಬಲೂನ್ ಮೇಲೆ ಕೆತ್ತಬೇಕು, ಹಿಂಗೆ ಆಡಬೇಕು. ಕೊಡಿಲಿ ತೋರಿಸ್ತೀನಿ. ಡೋರ್ ಹಾಕಿದ್ರೆ ಕತ್ಲಾಗುತ್ತೆ, ಬೇಡ. ಬಲೂನ್ ಕೊಡಿಲಿ. ಕೊಡೆ ಅಮ್ಮ ಬಲೂನು. ಹಿಂದೆ ಬೀಳ್ತೀಯ, ಹಿಂದೆ ಹೋದ್ರೆ. ಡಿಶು ಹೊಡೆದಾಗತ್ತ ಬಲೂನು. ಡಿಶು ಮೇಲ್ಗಡೆ ಹಾಕು, ಬಲೂನ್ನ ಮೇಲ್ಗಡೆ ಹಾಕು, ಆಟಾಡು. ಮೇಲ್ಗಡೆ ಹಾಕು. ಹಾಂ ಕ್ಯಾಚಡಿ. ಹಂಗೆ ಆಟಾಡಬೇಕು. ಇವತ್ತು ಅಡುಗೆ ಮಾಡಿಕೊಂಡು ಪಾಪನ ನೋಡಿಕೊಂಡು ಅಸೈನ್ಮೆಂಟ್ ಬರೆಯೋದೇ ಆಗೋಯ್ತು. ಇವತ್ತು ಜಾಸ್ತಿ ಅಸೈನ್ಮೆಂಟ್ ಬರ್ತಿದ್ದೀನಿ, ಫಿನಿಷ್ ಮಾಡೋಣ ಅಂತ ಅಂದ್ಬಿಟ್ಟು. ಈಗ ಸಾಯಂಕಾಲ ಸೋಮವಾರ ದೇವ್ರಿಗೆ ಪೂಜೆ ಮಾಡೋಣ ಅಂತ ಬಂದಿದ್ದೀನಿ. ಸೊ ಈ ರೀತಿ ಅಲಂಕಾರ ಮಾಡಿ ದೀಪ ಹಚ್ಚಿ ಕಡ್ಡಿ ಹಚ್ಚಿ ಪೂಜೆ ಮಾಡಿದ್ದೀನಿ. ನನ್ನ ಮಗಳು ಎಲ್ಲಿದ್ಲೋ ಓಡು ಬಂದ್ಲು, ಅಮ್ಮ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು. ಸೊ ಅವಳು ಪೂಜೆ ಮಾಡಬೇಕು ಅಂತ ತುಂಬಾ ಇದು ಮಾಡ್ತಾಳೆ. ಇವತ್ತು ಅವಳು ಸ್ನಾನ ಮಾಡಿಸ್ತೀನಿ ಅಂದರೆ ಮಾಡಲಿಲ್ಲ ಅವಳು. ಅದಕ್ಕೆ ನೀನು ಸ್ನಾನ ಮಾಡಲಿಲ್ಲ, ನೀನು ದೇವ್ರ ಮನೆಗೆ ಬರಬಾರ್ದಿತ್ತು, ಆದರೂ ಬಂದಿದೆಯಾ, ಪೂಜೆ ಎಲ್ಲ ಇಲ್ಲ ಅಂತ ಅಂದ್ಬಿಟ್ಟು ಅವಳಿಗೆ ಹೇಳ್ತಾ ಇದ್ದೀನಿ. ಅವಳಿಗೆ ಅರ್ಥ ಮಾಡ್ಕೊತಾ ಇಲ್ಲ. ಹೆಂಗೋ ಮಕ್ಕಳು ದೇವ್ರ ಸಮಾನ ಅಲ್ವಾ, ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಇದು ಮಾಡಿದ್ದೀನಿ.
ಸೊ ನೋಡಿ, ದೇವ್ರ ಮೇಲೆ ತುಂಬ ಭಕ್ತಿ ಇದೆ ನನ್ನ ಮಗಳಿಗೆ. ನಾನು ಹೆಂಗೆ ಪೂಜೆ ಮಾಡ್ತೀನೋ ಅವಳು ಹಂಗೆ ಪೂಜೆ ಮಾಡೋಕ್ಕೆ ಹೋಗ್ತಾಳೆ. ಆಮೇಲೆ ಕುಂಕುಮ ಇಟ್ಕೊಬೇಕು ಅಂತ ತುಂಬ ಇಷ್ಟಪಡ್ತಾಳೆ. ಸೊ ದೇವ್ರ ಕೈ ಮುಗಿತಾ ಇದ್ಲು ನನ್ನ ಮಗಳು. ಸೊ ನಾನು ದೇವ್ರಿಗೆ ಥ್ಯಾಂಕ್ಸ್ ಹೇಳಿದೆ ಆ್ಯಕ್ಚುಲಿ. ಹಿಂಗೆ ನೀನು ಅನುಗ್ರಹ ಆಶೀರ್ವಾದ ಇರಲಿ, ಜೊತೆಗಿರು ಅಂತ ಅಂದ್ಬಿಟ್ಟು ಕೇಳಿಕೊಂಡೆ. ಸೊ ಇವಾಗ ಹೇಳ್ತೀನಿ, ಏನು ಇಂಟರ್ವ್ಯೂವಲ್ಲಿ ಏನೇನು ಕೇಳಿದ್ರು, ಸೊ ಸ್ಯಾಲ್ರಿ ಎಷ್ಟು, ಜಾಬ್ಗೆ ಜಾಯ್ನಿಂಗ್ ಯಾವಾಗ, ಸೊ ಯಾವ ಟೀಚರಾಗಿ ನಾನು ಹೋಗ್ತಾಯಿದ್ದೀನಿ, ಯಾವ ಕ್ಲಾಸಸ್ ತಗೊತಾಯಿದ್ದೀನಿ, ಇದೆಲ್ಲ ಹೇಳ್ತೀನಿ. ಸೊ ಇವಾಗ ನಾನು ಅಸೈನ್ಮೆಂಟ್ ಬರಿತಾಯಿದ್ದೀನಿ. ಸೊ ನಾನೇನು ಅಂದ್ಕೊಂಡಿದ್ದೀನಿ ಅಂತಂದರೆ, ಸ್ಕೂಲ್ಗೆ ನಾನು ಜಾಯ್ನ್ ಆಗೋಷ್ಟೊತ್ತಲ್ಲಿ ನಾನು ಅಸೈನ್ಮೆಂಟ್ ಎಲ್ಲ ಬರೆದ್ಬಿಡ್ಬೇಕು ಅಂತ ನಾನು ಅಂದ್ಕೊಂಡ್ಬಿಟ್ಟಿದ್ದೀನಿ. ಯಾಕಂದರೆ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಅದೇ ಇರುತ್ತೆ, ನೋಟ್ಸ್ ಆಫ್ ಲೆಸನ್ ಮಾಡೋದು, ಮಕ್ಕಳಿಗೆ ಟೀಚ್ ಮಾಡೋದು, ಒಂದೊಂದೇ ಸಿಲೆಬಸ್ಸು ಕಂಪ್ಲೀಟ್ ಮಾಡೋದು, ಇದೇ ಇರುತ್ತೆ ವರ್ಕು. ಸೊ ಈ ಟೈಮಲ್ಲಿ ನಾನು ಅಸೈನ್ಮೆಂಟ್ ಬರ್ಕೊಂಡು ಇರೋಕ್ಕಾಗಲ್ಲ. ಸೊ ಅದಕ್ಕೆ ಇನ್ನೂ ಟೈಮ್ ಇದೆ, ಫುಲ್ಲು ಅಸೈನ್ಮೆಂಟ್ ಬರೀತೀನಿ. ಇನ್ನೊಂದು 2-3 ಇದೆ ಅಸೈನ್ಮೆಂಟ್ ಬರೆಯೋದು. ಸೊ ಅದನ್ನು ಮುಗಿಸ್ಬಿಟ್ರೆ ಮುಗೀತು. ಸೊ ಈಗ ಏನಂದರೆ, ಬರೀತಾ ಇದ್ದಾಗ ತಕ್ಷಣ ಪೆನ್ನು ಖಾಲಿ ಆಗೋಯಿತು. ಯಾಕಂದರೆ ಸುಮಾರು ಅಸೈನ್ಮೆಂಟ್ ಒಂದೇ ಪೆನ್ನಲ್ಲಿ ಬರೆದಿದ್ದೀನಿ, ಪೆನ್ ಖಾಲಿ ಆಗೋಯಿತು. ನನ್ನ ಹಸ್ಬೆಂಡ್ ತಲೆ ತಿಂತಾಯಿದ್ದೆ, ನನಗೆ ಇವಾಗ ಪೆನ್ ಬೇಕು ಅಂತ. ಹಾಗೆ ನನ್ನ ಮಗಳು ಎಲ್ಲಂದ್ರಲ್ಲಿ ಹಾಕ್ಬಿಡ್ತಾಳೆ ಫ್ರೆಂಡ್ಸ್, ಅದೇ ಬಾಧೆ. ಸೊ ಇದೆಲ್ಲ ಇದ್ದಿದ್ದೆ. ಬನ್ನಿ ಇವಾಗ ವಿಷಯಕ್ಕೆ ಹೋಗೋಣ. ಸೊ ನನ್ನ ಹಸ್ಬೆಂಡು ಆ್ಯಕ್ಚುಲಿ ಅವರು ನೋಡಿರೋದು ಈ ಜಾಬು. ನಾನು ಹೇಳಿದೆ, ಹೆಂಗಿದ್ರು BEd ಮಾಡ್ತಾಯಿದ್ದೀನಲ್ಲ, ಸೊ ನನಗೆ ಸೂಟ್ ಆಗೋಂಥ ವರ್ಕ್ ಅಂದರೆ ಟೀಚರಾಗಿ ಮಾಡೋದೆ. ಸೊ ಸುಮಾರು ಜನನೂ ಟೀಚರಾಗಿ ಮಾಡ್ಬೋದು, ಇಲ್ಲಿ ಸ್ಕೂಲ್ಸ್ ಇದ್ದಾವೆ, ಟೀಚರಾಗಿ ಹೋಗು ಅಂತಲೂ ಹೇಳಿದರು. ಸೊ ನಾನು ಮಗು ಇದೆಯಲ್ಲ ಹಿಂಗೆ ಏನೋ ಅಂತ ಅಂದ್ಬಿಟ್ಟು ಒಂದು 6-7 ತಿಂಗಳಿಂದ ನುಕ್ಕೊಂಡೇ ಬರ್ತಾಯಿದ್ದೆ. ಆಮೇಲೆ ನನ್ನ ಹಸ್ಬೆಂಡ್ಗೆ ಹೇಳಿದೆ, ಇವಾಗ ಒಂದು ಸ್ವಲ್ಪ ಮನಿ ಟೈಟ್ ಇದೆಯಲ್ವಾ, ನಮಗೂ ದುಡ್ಡಿನ ಅವಶ್ಯಕತೆ ತುಂಬಾ ಇದೆ, ನನ್ನ ಪ್ರೆಗ್ನೆನ್ಸಿಗಾಗಲಿ ಡೆಲಿವರಿಗಾಗಲಿ, ಆಮೇಲೆ ನಾನು BEd ಸೆಮಿಸ್ಟರು ಫೀಸ್ ಕಟ್ಟೋಕ್ಕಾಗಲಿ ತುಂಬಾ ಬೇಕು ನಮ್ಗೆ ಅಮೌಂಟು. ಸೊ ಒಬ್ಬರೇ ಮನೇಲಿ ದುಡಿದ್ರೆ ಆಗಲ್ಲ, ಸೊ ನಾನು ದುಡಿಬೇಕು. ಸೊ ಹಂಗೆ ಅಂದ್ಕೊಂಡು ನಾನು ಕೇಳಿದೆ, ಟೀಚರಾಗೇ ಮಾಡ್ತೀನಿ, ಇಲ್ಲಿ ಸ್ಕೂಲಲ್ಲಿ ಇದೆಯಾ ನೋಡಿ ಅಂತ. ಸೊ ನೋಡ್ತೀನಿ, ಗೊತ್ತಿದೆ ಅಂತ ಹೇಳಿದ್ರು. ಸೊ ಕೇಳಿದ್ದಾರೆ ಒಬ್ಬರನ್ನ, ಇನ್ನೂ ಸ್ಕೂಲ್ ಓಪನ್ ಆಗಿಲ್ಲ, ಓಪನ್ ಆಗೋ ಟೈಮಲ್ಲಿ ಹೇಳ್ತೀನಿ ಅಂತ ಹೇಳಿದರು. ಆಮೇಲೆ ಸೀತಾ ಮತ್ತು ಅವ್ರಿಗೆಲ್ಲರಿಗೂ ಚೆನ್ನಾಗಿ ಗೊತ್ತು. ಅವರು ಕಾಲ್ ಮಾಡಿದರು, ಈ ಥರ ಬರ್ತಾರಾ ಟೀಚರಾಗಿ, ಜಾಯ್ನ್ ಆಗ್ತಾರಾ, ಮಾಡ್ತಾರಾ ಕೆಲಸ ಅಂತ ಕೇಳಿದರು. ಮಾಡ್ತಾರೆ ಅಂತ ಇವ್ರು ಹೇಳಿದರು. ಆಮೇಲೆ ಸೀತಮ್ಮತ್ತೆ ಹತ್ರ ನಂಬರ್ ತೊಗೊಂಡು ನನ್ನ ಹಸ್ಬೆಂಡ್ ಎಲ್ಲ ಅವ್ರಿಗೆ ಚೆನ್ನಾಗಿ ಗೊತ್ತು. ನಮ್ಮ ಮಾವ, ನಮ್ಮ ದೊಡ್ಡ ಮಾವ ಎಲ್ಲರೂ ಅವ್ರಿಗೆ ಗೊತ್ತು, ಅಲ್ಲಿ ಸ್ಕೂಲಲ್ಲಿ ಇದರೆಲ್ಲ. ಸೊ ಹೆಡ್ ಮಾಸ್ಟ್ರು ಅವ್ರಿಗೆಲ್ಲರಿಗೂ ಚೆನ್ನಾಗಿ ಗೊತ್ತು. ಸೊ ನನ್ನ ಹಸ್ಬೆಂಡು ಕೂಡ ಎಲ್ಲ ಮಾತಾಡಿದ್ದಾರೆ, ಈ ಥರ ಪ್ರೆಗ್ನೆಂಟ್ ಲೇಡಿ, ಸೊ BEd ಮಾಡ್ತಾಯಿದ್ದಾರೆ, ಎಕ್ಸಾಮ್ ಇದ್ದಾಗ ಸ್ವಲ್ಪ ರಜೆಗಳು ಬೇಕು, ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಮೊದಲೇ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಮೊದಲೇ ಹೇಳೋದು ಎಷ್ಟೋ ಬೆಸ್ಟು, ಆಮೇಲೆ ರಜೆಗಳು ಕೇಳೋ ಟೈಮಲ್ಲಿ ಇದಾಗಬಾರ್ದು. ಸೊ ಅದಕ್ಕೆಲ್ಲ ಕೇಳಿದ್ದಾರೆ. ಸೊ ಇವತ್ತು ತುಂಬ ದಿವಸದಿಂದ ಕರೀತಾಯಿದ್ರು ಇಂಟರ್ವ್ಯೂಗೆ. ಇವತ್ತು ಹೋಗಿದ್ವಿ ಇಂಟರ್ವ್ಯೂಗೆ, ಸ್ಕೂಲ್ ಹತ್ರನೇ ಹೋಗಿದ್ವಿ. ಸೊ ಅದೇ ಬೆಳಿಗ್ಗೆ ಶೇರ್ ಮಾಡ್ಕೊಂಡಲ್ಲ ಆ ವಿಡಿಯೋದಲ್ಲಿ. ಸೊ ಇಂಟರ್ವ್ಯೂವಲ್ಲಿ ನಾನು ಏನೇನು ಕ್ವೆಶನ್ ಕೇಳ್ತಾರೋ ಏನೇನೋ ಅಂತ ಅಂದ್ಬಿಟ್ಟು, ಒಂದು ಸ್ವಲ್ಪ ಫಸ್ಟ್ ಟೈಮ್ ಅಲ್ವಾ, ಸೊ ಫಸ್ಟ್ ಎಕ್ಸ್ಪೀರಿಯೆನ್ಸು ಒಂದು ಸ್ವಲ್ಪ ಟೆನ್ಷನ್ ಆಗಿತ್ತು, ತುಂಬ ಯೋಚನೆ ಆಗಿತ್ತು, ಏನೇನು ಕೇಳ್ತಾರೆ ಅಂತ ಅಂದ್ಬಿಟ್ಟು. ನನ್ನ ಹಸ್ಬೆಂಡ್ ಹೇಳಿದರು, ಆರಾಮ್ಸೆ ಆನ್ಸರ್ ಮಾಡು, ಏನೇನು ಕೇಳ್ತಾರೋ ಅದಕ್ಕೆಲ್ಲ ಕರೆಕ್ಟಾಗಿ ಆನ್ಸರ್ ಮಾಡು ಅಂತ ಹೇಳಿದರು. ಸೊ ಇಂಟರ್ವ್ಯೂವಲ್ಲಿ ಅಷ್ಟೇ ನನ್ನ ಬಗ್ಗೆ ಕೇಳಿದ್ರು. ಆಮೇಲೆ BEd ಮಾಡ್ತಾಯಿದ್ದೀರಾ, ಯಾವ ಸೆಮಿಸ್ಟರು ಅಂತ ಕೇಳಿದ್ರು. ಆಮೇಲೆ ಫಸ್ಟ್ ಅವರು ಕೇಳಿದ್ದೇನು ಅಂತಂದರೆ, ನೀವು ಪ್ರೈಮರಿ ಮತ್ತು ಎಲ್ಲ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ದ, ಕನ್ನಡ ಮೀಡಿಯಮಲ್ಲಿ ಓದಿದ್ದ ಅಂತ ಕೇಳಿದ್ರು. ನಾನೆಲ್ಲ ಕನ್ನಡ ಮೀಡಿಯಮೇ, 10th ಕನ್ನಡ ಮೀಡಿಯಮೇ, PUC ಮತ್ತು ಡಿಗ್ರಿ ನಾನು ಇಂಗ್ಲೀಷ್ ಮೀಡಿಯಮ್ ಓದಿದ್ದು. ಸೊ ಅದನ್ನು ಹೇಳಿದೆ. ಆಮೇಲೆ ಇಂಗ್ಲೀಷ್ ಮಾಡ್ತೀರಾ ಅಂತ ಕೇಳಿದ್ರು. ಆಮೇಲೆ ಸೈನ್ಸ್ ಮಾಡ್ತೀರಾ ಅಂತ ಕೇಳಿದ್ರು. ಮಾಡ್ತೀನಿ ಅಂತ ಹೇಳಿದೆ. ಆಮೇಲೆ ಡಿಗ್ರಿ ಸೈನ್ಸ್ ಅಲ್ವಾ ನೀವು ತಗೊಂಡಿರೋದು ಅಂತ ಹೇಳಿದ್ರು. ಹೌದು, ನಾನು ಡಿಗ್ರಿ ಸೈನ್ಸೇ ತಗೊಂಡಿರೋದು, ಸೈನ್ಸ್ ಮಾಡ್ತೀನಿ ಅಂತ ಹೇಳಿದೆ. ಆಮೇಲೆ ಟೈಮಿಂಗ್ಸ್ ಹೇಳಿದ್ರು, ಸ್ಕೂಲ್ ಟೈಮಿಂಗ್ಸು 9:45 to ಇರುತ್ತೆ, 4 o'clockವರೆಗೂ ಇರುತ್ತೆ ಅಂತ ಹೇಳಿದ್ರು. ಸೊ ಆಮೇಲೆ ಕೆಲವೊಂದು ಕ್ವಶನ್ಸ್ ಕೇಳಿದ್ರು. ಆಮೇಲೆ ಸ್ಯಾಲ್ರಿ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರಾ ಅಂತ ಕೇಳಿದ್ರು. ಸೊ ಇನ್ನು ಹಂಗೆ ಒಬ್ಬರು ಮಾಸ್ಟ್ರ್ ಮಗಳು, ಅವರು ಕೂಡ BEd ಮಾಡ್ತಾಯಿದ್ದಾರಂತೆ. ಸೊ ಇರುತ್ತೆ, ತುಂಬಾ ಇರುತ್ತೆ BEdಗೆ, ಆ ಖರ್ಚು ಈ ಖರ್ಚು ಅಂತೆಲ್ಲ ಹೇಳ್ತಾಯಿದ್ರು. ಸೊ ಅವ್ರಿಗೂ ಗೊತ್ತಾಗುತ್ತೆ ನಮ್ಮ ಪ್ರಾಬ್ಲಮ್ಸು.
ಆಮೇಲೆ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ನಮಗೆ ಮೇಯ್ನ್ ಈ ಜಾಬ್ ಎಕ್ಸ್ಪೀರಿಯೆನ್ಸ್ಗೆ ಅವಳು B.Ed ಮಾಡ್ತಿರೋದಕ್ಕೆ ಇದು ಟೀಚಿಂಗ್ ಎಕ್ಸ್ಪೀರಿಯೆನ್ಸು ತುಂಬಾ ಯೂಸ್ ಆಗುತ್ತೆ ಅಂತ ಹೇಳಿದ್ರು. ತುಂಬ ಚೆನ್ನಾಗಿ ಮಾತಾಡಿಸಿದ್ರು. ಓಕೆ ಎಲ್ಲ ಇಂಟರ್ವ್ಯೂ ಎಲ್ಲ ಆದಮೇಲೆ 21ಗೆ ಓಪನ್ ಆಗುತ್ತಂತೆ ಸ್ಕೂಲು, ಅಂದರೆ ಅಡ್ಮಿಷನ್ ಆಗುತ್ತೆ ಅವಾಗ. ಸೊ ಆವಾಗ ಕರಿತೀವಿ ಬನ್ನಿ ಅಂತ ಹೇಳಿದ್ರು. ಸೊ ಅವಾಗಿಂದನೇ ಜಾಯ್ನಿಂಗ್ ಅನಿಸುತ್ತೆ, ಅಂದರೆ ಜುಲೈ 1ಇಂದನೇ ಜೂನ್ 1ಇಂದ ಸ್ಟಾರ್ಟು. ಬಟ್ ಈ ತಿಂಗಳು 21ಗೆ ಹೋಗಬೇಕಾಗುತ್ತೆ. ಸೊ ಸ್ಯಾಲ್ರಿ ಇನ್ನೂ ಫಿಕ್ಸೆಡ್ ಆಗಿಲ್ಲ, ಯಾಕಂದರೆ ನಾನು ಫ್ರೆಷರ್ ಅಲ್ವಾ. ಸೊ ಬಟ್ ಇಲ್ಲಿನ ಟೀಚರ್ ಎಲ್ಲರೂ PUC ಮಾಡಿ ಅಲ್ಲಿ ಸ್ಕೂಲಲ್ಲಿ ಜಾಯ್ನ್ ಆಗಿರೋದು. ಸೊ ನಾನು ಡಿಗ್ರಿ ಮಾಡಿರೋದು, ಹಾಗೆ B.Ed ಕೂಡ ಮಾಡ್ತಿರೋದಕ್ಕೆ ಆಯಿತು, ನಾವು ಸ್ಯಾಲ್ರಿ ಸ್ವಲ್ಪ ಜಾಸ್ತಿನೇ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇನ್ನೂ ಸ್ಯಾಲ್ರಿ ಎಷ್ಟು ಅಂತ ಫಿಕ್ಸ್ ಆಗಿಲ್ಲ, ನಾವು ಕರೆಕ್ಟಾಗಿ ಕೇಳೋಕ್ಕೆ ಹೋಗಿಲ್ಲ. ಏನು ಗೊತ್ತಾ ಫ್ರೆಂಡ್ಸ್, ಏನೂ ಇಲ್ಲದೆ ಇರೋರಿಗೆ ಏನೋ ಭಗವಂತ ಕೊಡ್ತಾಯಿದ್ದಾನೆ ಅಂತಂದರೆ ಅದರಲ್ಲೇ ಸಂತೋಷ. ಅದು ಹೇಳ್ತಾರಲ್ಲ, ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್ ಅಂತ ಹೇಳ್ತಾರಲ್ಲ. ಸೊ ಏನು ಇಲ್ಲದಕ್ಕಿಂತ ಏನೋ ಇದೆ, ಎಷ್ಟಾದರೂ ಬರಲಿ ಬಿಡಿ ಫ್ರೆಂಡ್ಸ್. ಸ್ಟಾರ್ಟಿಂಗಲ್ಲಿ ಎಕ್ಸ್ಪೀರಿಯೆನ್ಸ್ ಇಲ್ಲ, ಏನೂ ಇಲ್ಲ ನನಗೆ. ಎಷ್ಟು ಕೊಡ್ತಾರೆ ಅಷ್ಟು ದೇವ್ರು ಕೊಟ್ಟಿದ್ದು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ರೈಸ್ ಮಾಡ್ತಾರಂತೆ ಸ್ಯಾಲ್ರಿ, ಅದೇ ನಮ್ಮ ಟೀಚಿಂಗು ಎಲ್ಲ ಹೆಂಗಿದೆ ಅಂತ ನೋಡಿ ಸ್ಯಾಲ್ರಿನ ರೈಸ್ ಮಾಡ್ತಾರೆ. ಸೊ ಇದು ಹಳ್ಳಿಯಲ್ಲಿರುವಂಥ ಸ್ಕೂಲು, ನಮ್ಮ ಮನೆ ಹತ್ರನೇ ಅದು ಇರೋದು, ಒಂದು 10 ಮಿನಿಟ್ಸಲ್ಲೆಲ್ಲ ಹೋಗ್ಬಿಡ್ಬೋದು. ಸೊ ಹಳ್ಳಿಯಲ್ಲಿರೋದಕ್ಕೆ ಸ್ವಲ್ಪ ಡೊನೇಷನ್ ಎಲ್ಲ ಕಡಿಮೆ ಇರುತ್ತೆ, ಬಜೆಟಲ್ಲಿರೋಂಥ ಸ್ಕೂಲು. ಸೊ ಅದಕ್ಕೆ ಒಂದು ಸ್ವಲ್ಪ ಸ್ಯಾಲ್ರಿ ಕಮ್ಮಿನೇ ಇರ್ಬೋದು ಅಂತ ಅನಿಸುತ್ತೆ. ಸೊ ನೋಡೋಣ, ನನಗೆ ಸ್ಯಾಲ್ರಿ ಬಗ್ಗೆ ಯೋಚನೆ ಇಲ್ಲ, ನನಗಂತೂ ಒಂದು ಕೆಲಸ ಸಿಕ್ತಲ್ಲ ಅದೇ ಖುಷಿ. ಏನೋ ಒಂದು ನಂದು ಅಂತ ಒಂದು ತಿಂಗಳಿಗೆ ಸ್ಯಾಲ್ರಿ ಅಂತ ಬರುತ್ತಲ್ಲ, ಸೊ ಅದೊಂಥರ ಬೆಳೆ ಜಾಸ್ತಿ ಬರುತ್ತೆ ನಮ್ಮ ಮೇಲೆ. ಒಂದು ಕೆಲಸಕ್ಕೆ ಹೋಗ್ತಾಯಿದ್ದೀವಿ ಅಂತಂದರೆ, ನಾವೇ ದುಡಿತಾಯಿದ್ದೀವಿ ಅಂತಂದರೆ, ಸೊ ಅದು ನನಗೆ ತುಂಬಾ ಇಂಪಾರ್ಟೆಂಟು. ಸೊ ಏನೋ ಫ್ರೆಂಡ್ಸ್, ನೀವು ಒಳ್ಳೆ ಮನಸ್ಸಿಂದ ಬ್ಲೆಸ್ ಮಾಡಿದ್ದೀರಾ ಏನೋ ಗೊತ್ತಿಲ್ಲ ನನಗೆ. ಕೆಲವರು ಕಮೆಂಟಲ್ಲಿ ಹೇಳಿದ್ರಿ ನಿಮ್ಮ ಪ್ರಯತ್ನಕ್ಕೆ ಒಳ್ಳೆಯದಾಗಲಿ ಅಂತೆಲ್ಲ ಸುಮಾರು ಜನ ಕಮೆಂಟಲ್ಲಿ ಹೇಳಿದ್ರಿ. ಸೊ ಅದರ ಪ್ರತಿಫಲನೇ ಅನಿಸುತ್ತೆ. ನಾನು ಇನ್ನೂ ಕಷ್ಟಪಡಬೇಕು, ಇನ್ನು ನನಗೆ ಅಂದರೆ ಇನ್ನು ಒಳ್ಳೆ ಟೀಚರ್ ಆಗಬೇಕು, ಗುಡ್ ಟೀಚರ್ ಆಗಬೇಕು ಅನ್ನೋ ಒಂದು ಒಳ್ಳೆ ಹೆಸರು ತಗೊಬೇಕು ಅನ್ನೋದು ಇವಾಗ ಸದ್ಯಕ್ಕೆ ಗೋಳಲ್ಲಿದೆ. ಹಾಗೆ B.Ed ಕೂಡ ಒಳ್ಳೆ ಮಾರ್ಕ್ಸ್ ತೊಗೊಂಡು B.Ed ಕೂಡ ಕಂಪ್ಲೀಟ್ ಮಾಡ್ಕೊಬೇಕು. ಯಾಕಂದರೆ B.Edಲ್ಲಿ 50% ಅಷ್ಟೇ ತೊಗೊಂಡ್ರೆ ಅಷ್ಟೊಂದು ಸ್ಕೋಪ್ ಬರೋಲ್ಲ ಮುಂದಕ್ಕೆ. ಸೊ ಅಟ್ಲೀಸ್ಟ್ ನಾವು 80% ಆದರೂ ತೊಗೊಬೇಕು ನಾವು. ಸೊ ಅದ್ರ ಕಡೆಯೂ ಕೂಡ ಗಮನ ಇದೆ. ಸೊ ನಾವು ಹೇಳಿದ್ವಿ, ಮಾರ್ನಿಂಗ್ ಮಗುನ ಒಂದು ಸ್ವಲ್ಪ ಅಂಗನವಾಡಿ ಕರ್ಕೊಂಡು ಹೋಗ್ಬೇಕಾಗುತ್ತೆ. 10:30ಗೆ ಅಂಗನವಾಡಿ ಓಪನ್ ಆಗುತ್ತೆ. ಸೊ ಅವಳು ಯಾರು ಬಿಟ್ಟರು ಹೋಗಲ್ಲ, ಅವಳು ನಾನೇ ಬಿಟ್ಟು ಬರಬೇಕು. ಸೊ ಇಲ್ಲ ನಾನು ಬಿಡಬೇಕು, ಇಲ್ಲ ನನ್ನ ಹಸ್ಬೆಂಡ್ ಬಿಡಬೇಕು ಅವಳನ್ನ ಅಂಗನವಾಡಿಯಲ್ಲಿ. ಸೊ ಅದೊಂದು ಟೈಮಿಂಗ್ಸ್ ಒಂದು ಪ್ರಾಬ್ಲಮ್ ಇದೆ. ಅದನ್ನು ಹೇಳಿದ್ರು ನನ್ನ ಹಸ್ಬೆಂಡು, ಒಂದಲ್ಲ 2 ಸರಿ ಹೇಳಿದ್ರು, ಏನು ಪ್ರಾಬ್ಲಮ್ ಇದೆ ಮೊದಲೇ ಹೇಳ್ಬೇಡ ಅಂತ ಅಂದ್ಬಿಟ್ಟು. ಸೊ ಇಲ್ಲೇ ಕರ್ಕೊಂಡು ಬನ್ನಿ ಸ್ಕೂಲಲ್ಲೇ ಅಂತ ಹೇಳಿದ್ರು. ಅಷ್ಟೊತ್ತವರೆಗೂ ಅವಳು ಇರೋದಿಲ್ಲ, ಆಮೇಲೆ ಟೀಚಿಂಗ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರು. ಸೊ ಆಮೇಲೆ ಹೇಗೋ ನಾವು ಅರೇಂಜ್ ಮಾಡ್ತೀವಿ, ಓಕೆ ಅಂತ ಹೇಳಿದ್ರು. ಆಮೇಲೆ ಹಾಗೆ ಎಕ್ಸಾಮಿಗೆ ಮತ್ತು ರಜಾ ಬೇಕು ಅಂತಲೂ ಕೇಳಿದ್ವಿ. ಅದಕ್ಕೆ ಅವರು ಹೇಳಿದ್ರು, ಸೊ ಎಕ್ಸಾಮ್ ಇದೆ, ರಜಾ ಕೊಡೋಲ್ಲ ಅಂತ ಹೇಳೋಕ್ಕಾಗಲ್ಲ, ಕೊಡ್ತೀವಿ ಬಿಡಿ ಅಂತ ಹೇಳಿದ್ರು. ಸೊ ಓಕೆ, ಇವಾಗ ನನಗಂತೂ ಏನೋ ಒಂಥರ ಸ್ವಲ್ಪ ಖುಷಿಯಲ್ಲಿದ್ದೀನಿ. ಅಂತೂ ನನಗೂ ಒಂದು ಜಾಬ್ ಸಿಗ್ತಾಯಿಲ್ಲ. ಸೊ ಇನ್ನು ಒಂದು ಸ್ವಲ್ಪ ಮನಿ ಪ್ರಾಬ್ಲಮ್ಮು ಕಮ್ಮಿ ಆಗುತ್ತೆ, ನಾವು ಯಾರ ಮೇಲೆ ಡಿಪೆಂಡ್ ಆಗ್ದಿರ ಬೇರೆಯವ್ರ ದುಡ್ಡೆಲ್ಲ ಖರ್ಚು ಮಾಡಿಸ್ತೀರ. ಸೊ ನಮ್ಮ ದುಡ್ಡಲ್ಲೇ ಹೆಂಗೋ ಜೀವನ ಮಾಡ್ಬೋದು ಅಂತ ಅಂದ್ಬಿಟ್ಟು ಒಂದು ಹೊಸ ಹೋಪ್ ಬಂತು. ಸೊ ಇದರಿಂದ ಒಂದು ಸ್ವಲ್ಪ ಹುಮ್ಮಸ್ಸು ಬಂದಿದೆ ಜೀವನದಲ್ಲಿ. ಸೊ ಅದು ಇಂಪಾರ್ಟೆಂಟ್ ಆಗಿದೆ ನನಗೆ. ಸೊ ಸ್ಕೂಲ್ ಟೀಚರಾಗಿ ಕೆಲಸ ಸಿಕ್ಕಿದೆ. ಪ್ರೈಮರಿ ಸ್ಕೂಲ್ಗೆ ಟೀಚರಾಗಿ ಹೋಗ್ತಾಯಿದ್ದೀನಿ. 1 to 7 ಇರುತ್ತೆ. ಸೊ ನಾನು ಸೈನ್ಸು ಮತ್ತು ಇಂಗ್ಲೀಷು ಸಬ್ಜೆಕ್ಟು ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದಾದಮೇಲೆ ಇನ್ನೂ ಸ್ಯಾಲ್ರಿ ಫಿಕ್ಸ್ ಆಗಿಲ್ಲ. ಸೊ ಸ್ಯಾಲ್ರಿ ಎಷ್ಟು ಬರುತ್ತೆ ಅಂತಂದ್ಬಿಟ್ಟು ನನಗಿನ್ನೂ ಗೊತ್ತಿಲ್ಲ. ಸೊ ಕರೆಕ್ಟಾಗಿ ಇವಾಗ ಹೇಳೋಕ್ಕಾಗಲ್ಲ. ಹಾಗೆ ಇನ್ಮೇಲೆ ಟೀಚರಾಗಿ ನನ್ನ ವ್ಲಾಗ್ಸ್ ಬರ್ತಾ ಇರುತ್ತೆ. ಸೊ ಎಲ್ಲ ನಿಮ್ಮ ಆಶೀರ್ವಾದನೇ. ಸೊ ನೀವು ಇನ್ನಷ್ಟು ನನಗೆ ಸಪೋರ್ಟ್ ಮಾಡಬೇಕು. ಆದಷ್ಟು ನಾನು ಯೂಟ್ಯೂಬಲ್ಲೂ ಒಂದು ಸ್ವಲ್ಪ ರೀಚ್ ಆಗಿ ಒಂದು ಸ್ವಲ್ಪ ಯೂಟ್ಯೂಬಲ್ಲೂ ಸಕ್ಸಸ್ ಆಗಬೇಕು. ಸೊ ಅದೆಲ್ಲ ನಿಮ್ಮ ಕೈಯಲ್ಲೇ ಇದೆ. ಸೊ ನೀವು ಸಪೋರ್ಟ್ ಮಾಡಿದ್ರೇ ಅದೆಲ್ಲ ಆಗೋದು. ಸೊ ವಿಡಿಯೋ ನೋಡಿ ನಿಮ್ಮ ಫ್ರೀ ಟೈಮಲ್ಲಿದ್ದಾಗ ನಾನು ವಿಡಿಯೋ ನೋಡಿ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ, ಅವರು ನೋಡಿ ಸಪೋರ್ಟ್ ಮಾಡ್ತಾರೆ. ಹಾಗೆ
ಮಿಸ್ ಮಾಡ್ದಿರಾ ದಿನ ನನ್ನ ವ್ಲಾಗ್ಸ್ ನೋಡಿ ನನಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ತೀನಿ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ಸೊ ಒಂದು ಹ್ಯಾಪಿ ಮೂಮೆಂಟಲ್ಲಿ ಈ ವ್ಲಾಗ್ನ ಹೆಡ್ ಮಾಡ್ತಾಯಿದ್ದೀನಿ. ಸೊ ಈ ವ್ಲಾಗ್ ಇಷ್ಟ ಆಗಿದರೆ ನಿಮಗೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.